ಎರಡನೇ ಸ್ಟೋರಿ, ಈ ಅಜ್ಜಿಯ ಥಂಬ್ ಇಂಪ್ರೆಷನ್ ಆಗ್ತಾ ಇಲ್ಲ ಅಂತ ಹೇಳಿ ಕಳೆದ 2 ತಿಂಗಳಿಂದ ಪಡಿತರ ಸಿಕ್ಕಿಲ್ಲ, 2 ವರ್ಷದಿಂದ ಪಿಂಚಣಿ ಬರ್ತಾ ಇಲ್ಲ. 70 ವರ್ಷದ ಅಜ್ಜಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ, ಜೈಬುನ್ನೀಸಾ ಮಗ ಸತ್ತೋಗಿದ್ದಾರೆ, ಅಂದರೆ ತೀರ್ಕೊಂಡಿದ್ದಾರೆ. ಇವರ ಪರವಾಗಿ ಇವತ್ತು ಸೂಪರ್ ಬಿಗ್ 3 ನಿಲ್ಲತ್ತೆ. ಬನ್ನಿ ಆ ಸ್ಟೋರಿ ನೋಡೋಣ. ಚಾಪೆ ಮೇಲೊಂದು ಬೆಡ್ಶೀಟ್ ಹೊತ್ಕೊಂಡು ಮಲಗಿರೋ ಅಜ್ಜಿ. ಈ ಅಜ್ಜಿ ಹೆಸರು ಜೈಬುನ್ನಿಸ್. ಕಲ್ಲಿನಿಂದ ಕಟ್ಟಿದ ಮಣ್ಣಿನ ಮನೆಯ ಪ್ಲಾಸ್ಟಿಕ್ನಲ್ಲಿ 70 ವರ್ಷದ ಜೈಬುನ್ನಿಸ್ ಈ ರೀತಿ ರೇಷನ್ ಕಾರ್ಡ್ ಕೈಯಲ್ಲಿ ಹಿಡಿದು ರೇಷನ್ ಕೊಡ್ತಿಲ್ಲ, ಪೆನ್ಷನ್ ಬರ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. जैबुन पुकारते जाती थी पोस्ट में, वो गई तो नहीं, हाँ गए बैंक को गए, वहाँ भी नहीं. 6 महीने हुए बाप को पिंची नहीं, राशन कार्ड में राशन डाल रहा है नहीं, वो बच्चा चला रहा है मंजे. छोटी जगह जो होता नहीं जाने काम भी. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುರುಗಮಲ್ಲ ಗ್ರಾಮದ ನಿವಾಸಿ ಆಗಿರುವಂತ ಈ ಅಜ್ಜಿಗೆ 2 ತಿಂಗಳಿಂದ ಪಡಿತರ ಸಿಕ್ಕಿಲ್ಲ, 2 ವರ್ಷದಿಂದ ಪಿಂಚಣಿ ಬರ್ತಿಲ್ಲ, ಕೇಳಿದ್ರೆ ತಂಬಾಗ್ತಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕಳಿಸ್ತಾರಂತೆ. ರೇಷನ್ 2 ವರ್ಷದಿಂದ ಇವ್ರಿಗೆ ರೇಷನ್ ಕೊಡ್ತಾ ಇಲ್ಲ, ಮತ್ತೆ ನಾನು ಕರ್ಕೊಂಡು ಹೋದ್ರೆ ತಂದು ಬರಲ್ಲ ಅಂತ ಕಳಿಸ್ಬಿಟ್ರು. ಸರಿ ಆಯ್ತು ಅಂತ ಬಂದ್ಬಿಟ್ಟೆ, ಸೇರ್ಪಡಿ ಮಾಡ್ಕೊಳ್ಳೋಣ ಅಂತ, ಅದು ಬಿಟ್ಟಾಗ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದ್ದೆ. ಇದು ಮೊನ್ನೆ ಬಿಟ್ಟ. ಆಮೇಲೆ ಅದು ಮೊನ್ನೆ ಬಿಡ್ತಿನ ಮುಂಚೆನೇ ನಾನು ಹತ್ರ ಹೋಗಿದ್ದೆ ಹಾಸ್ಪಿಟ್ಲ್. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರು ರೇಷನ್ ಕಾರ್ಡ್ ಎತ್ಕೊ ಬನ್ನಿ ಅಂತ ಹೇಳಿದ್ರು. ಎತ್ಕೊಂಡು ಹೋದೆ, ಇದು ಹಳೆ ಕಾರ್ಡಪ್ಪ, ಹೊಸ ಕಾರ್ಡ್ದು ನಂಬರ್ ಬರ್ಸ್ಕೊಬಾ ಅಂತ ಹೇಳಿದ್ರು. ಮತ್ತೆ ಹೋದ್ರೆ ನಮ್ಮ ಕಾರ್ಡ್ನಲ್ಲಿ ಇದು ಯಾರ್ದೋ ಹೆಸರುಗಳೆಲ್ಲ ಬರ್ತಾವೆ, ನಮಗೆ ರೇಷನ್ನು ಬಂದಂಗೂ ಆಗ್ಬಿಡೋದೆ. ಇದು ಈಗ ನಮ್ಮ ಅಜ್ಜಿಗೂ ಪಿಂಚನು ಬರ್ತಾ ಇಲ್ಲ, ರೇಷನ್ ಕಾರ್ಡು ಇದಾಗ್ಬಿಡೋದೆ. ಈ ನಂಬರ್ ಬಿಟ್ಟು ಈ ನಂಬರ್ನಲ್ಲಿ ಇದು ಯಾರೋ ಬಂದು ಕೂತ್ಕೊಂಡವ್ರೆ 4 ಜನ. ನಮ್ಮ ಅಜ್ಜಿ ಒಬ್ಬರೇ ಇರೋದು, ನಮಗೂ ರೇಷನ್ ಕಾರ್ಡ್ ಇಲ್ಲ, ಇದ್ರಲ್ಲಿ ಸೇರ್ಪಡೆ ಆಗೋಣ ಅಂದ್ರೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಇದು ಇಂಥ ಒಬ್ಬ ಮಗ 5 ವರ್ಷದ ಹಿಂದೆ ತೀರಿಕೊಂಡು ಹೋಗಿದ್ದಾನೆ. ಇದೀಗ ಅಜ್ಜಿ ಔಷಧಿ ಖರ್ಚಿಗೂ ಪರದಾಡುವಂತಾಗಿದೆ. ಸರ್ಕಾರ ನೋಡಿದ್ರೆ ಫ್ರೀ 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 ಅನ್ನುತ್ತೆ, ಆದ್ರೆ ಕಟ್ಟ ಕಡೆಯವರಿಗೆ ಸೌಲಭ್ಯ ಸಿಗ್ತಾ ಅನ್ನೋದು ಮುಖ್ಯ. ಇವತ್ತು ಜೈಬುನ್ನಿಸ್ಗೆ ಪಡಿತರ ಪಿಂಚಣಿ ಸಿಗೋ ತನಕ ಸೂಪರ್ 3 ಸುಮ್ಮನಿರಲ್ಲ. ಅಲ್ಲಿಯ ತಹಶೀಲ್ದಾರ್ ಸುದರ್ಶನ್ ಆಲ್ರೆಡಿ ರೆಡಿ ಇದ್ದಾರೆ ಅಂತ ಅನಿಸ್ತಾ ಇದೆ. ನನಗೆ ಟೈಮ್ ಇಲ್ಲ ಅಂದರೆ ಇದನ್ನು ಮತ್ತೆ ನಾಳೆ ಬೇಕಿದ್ರೂ ತಗೊಳ್ತೀನಿ. ಸುದರ್ಶನ್ ಅವರೇ, ಇದರ ಬಗ್ಗೆ ಗಮನ ಹರಿಸಿ. ನಾಳೆ ನಿಮ್ಮನ್ನು ಲೈವಲ್ಲಿ ತಗೋತೀನಿ. ಆ ಜೈಬುನ್ನೀಸಾ, 70 ವರ್ಷದ ಜೈಬುನ್ನೀಸಾ, ದೊಡ್ಡ ಮಗ ತೀರ್ಕೊಂಡಿದ್ದಾರೆ, ಇಂಥ ಮನೆಯಲ್ಲಿದ್ದಾರೆ. ಒಂದು ಥಂಬ್ ಇಂಪ್ರೆಷನ್ಗೆ ಬೇರೆ ವಿಧಿವಿಧಾನಗಳೇ ಇಲ್ವಾ? 2 ವರ್ಷಗಳಿಂದ ಪಿಂಚಣಿ ಬಂದಿಲ್ಲ. ಆ ಪಿಂಚಣಿ ಬರಬೇಕು, ಅವ್ರಿಗೆ ಬೇಕಿರುವಂಥ ರೇಷನ್ ಸಿಗಬೇಕು, ಆಮೇಲೆ ಅವರ ಕೈ ತುಂಬ ಒಂದು 10,000 ರೂಪಾಯಿ ದುಡ್ಡಾದರೂ ನಾವು ಕೊಡಬೇಕು. ಅದನ್ನು ಮಾಡ್ತೀವಿ, ಅದನ್ನು ಫಾಲೋ ಅಪ್ ಮಾಡ್ತೀನಿ. ಸುದರ್ಶನ್ ಮತ್ತು ನಮ್ಮ ರಿಪೋರ್ಟರ್ ಯಾರಲ್ಲಿ? ಮಂಜುನಾಥ್ ನಮ್ಮ ರಿಪೋರ್ಟ್ರಲ್ಲಿದ್ದಾರೆ, ಅವರು ಅದನ್ನು ಫಾಲೋ ಅಪ್ ಮಾಡ್ತಾರೆ. ನಾನು ಸಾಧ್ಯವಾದರೆ ಇವತ್ತು ರಾತ್ರಿ 9 ಗಂಟೆ ಪ್ರೈಮ್ ಟೈಮ್ನಲ್ಲಿ ಇದರ ಅಪ್ಡೇಟ್ಸ್ ಕೊಡ್ತೀನಿ. ನಾಳೆ ಮತ್ತೆ ಸಿಗೋಣ. ಇದು ಸೂಪರ್ ಬಿಗ್ 3. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಮಸ್ಕಾರ.